ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಿದ್ದೀರಾ ಅಡುಗೆ ಮನೆ ಸಂಭ್ರಮ. ನಾನಿವತ್ತು ಮಟನ್ ಫ್ರೈನ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ಮಟನ್ ಫ್ರೈನ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ. ಬ್ಯಾಚುಲರ್ಸ್ಗೆ ಮತ್ತು ಮನೇಲಿ ಯಾರಾದರೂ ರಿಲೇಷನ್ಸ್ ಬಂದರು ದಿಢೀರಂತ ಏನಪ್ಪ ಮಾಡೋದು ಅಂತ ಅಂದರೆ ಈ ರೀತಿ ಮಟನ್ ಫ್ರೈನ ಮಾಡಿಕೊಟ್ಬಿಡಿ. ತುಂಬಾ ಇಷ್ಟಪಟ್ಟು ಅವರು ತಿಂದ್ಬಿಟ್ಟು ನಿಮಗೆ ಹೇಳಿಬಿಟ್ಟೆ ಬೇಕಿದ್ರೆ ಹೋಗ್ತಾರೆ, ತುಂಬ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು. ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಡು ಬರೋಣ. ಮೊದಲಿಗೆ ಇಲ್ಲಿ 2 ಮೀಡಿಯಮ್ ಗಾತ್ರದ ಈರುಳ್ಳಿನ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ 1 ಟೊಮ್ಯಾಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆನ ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕೋ ಉಪ್ಪು ಅಷ್ಟು ತೊಗೊಂಡಿದ್ದೀನಿ. ಇಲ್ಲಿ 1.5 ಟೇಬಲ್ ಸ್ಪೂನಷ್ಟು ನಾನು ಮಟನ್ ಮಸಾಲಾನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ 2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ 2.5 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ತೊಗೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ. ಹಾಗೆ ಆ ಸ್ಪೂನ್ ಸಮೇತ ನಿಮಗೆ ತೋರಿಸ್ಬಿಡ್ತೀನಿ. ಸೊ ಇದೇ ಸ್ಪೂನಲ್ಲೇ ನಾನು ಇದಿಷ್ಟನ್ನು ತೊಗೊಂಡಿರೋದು. ಹಾಗೆ ಅರ್ಧ kgಯಷ್ಟು ಮಟನ್ನ ಕ್ಲೀನಾಗಿ 2ರಿಂದ 3 ಟೈಮ್ ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಈಗ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನಿಮಗೆ ತಿಳಿಸ್ತೀನಿ ಬನ್ನಿ. ಮೊದಲಿಗೆ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಬಾಣಲಿನ ಇಟ್ಕೊಂಡು ಬಾಣಲಿಗೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದಾದಮೇಲೆ ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈರುಳ್ಳಿಯಲ್ಲಿ ಕೆಂಪು ಬಣ್ಣಕ್ಕೆ ಬರಬೇಕು. ಅದಾದಮೇಲೆ ಕೆಂಪು ಬಣ್ಣ ಬಂದಾದಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಕ್ಲೀನಾಗಿ ಡ್ರೈ ಮಾಡ್ಕೊತಾ ಇದ್ದೀನಿ. ಡ್ರೈ ಮಾಡ್ಕೊಂಡಾದಮೇಲೆ ಏನು ಟೊಮೆಟೊನ ತೊಗೊಂಡಿದ್ವಲ್ಲ ಕಟ್ ಮಾಡಿಟ್ಟಂತಹ ಟೊಮೆಟೊನ ಆ್ಯಡ್ ಮಾಡ್ಕೊತಿದ್ದೀನಿ. ಟೊಮೆಟೊ ಆ್ಯಡ್ ಆದಮೇಲೆ ಅರಿಶಿನ ಪುಡಿನ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಅರಿಶಿನ ಪುಡಿ ಹಾಕ್ಕೊಂಡಾದಮೇಲೆ ಅಚ್ಚ ಖಾರದ ಪುಡಿ ಏನು ತೊಗೊಂಡಿದ್ನಲ್ಲ 2 ಟೇಬಲ್ ಸ್ಪೂನಷ್ಟು ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ 2.5 ಟೇಬಲ್ ಸ್ಪೂನಷ್ಟು ಏನು ಧನಿಯಾ ಪುಡಿನ ತೊಗೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ 1.5 ಟೇಬಲ್ ಸ್ಪೂನಷ್ಟು ಮಟನ್ ಮಸಾಲ ಯಾವುದಾದ್ರೂ ತೊಗೊಂಡು ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆ್ಯಡ್ ಮಾಡಿಕೊಂಡು ಕ್ಲೀನಾಗಿ ಒಂದು ಮಿಕ್ಸ್ ಕೊಡಬೇಕು. ಮಿಕ್ಸ್ ಕೊಟ್ಟಾದಮೇಲೆ ಇಲ್ಲಿ ಮೇಯ್ನ್ ಇದ್ರ ಹಸಿ ವಾಸನೆ ಎಲ್ಲ ಹೋಗಬೇಕು ಫ್ರೆಂಡ್ಸ್. ಆವಾಗಲೇ ಇದ್ರ ರುಚಿ ಚೆನ್ನಾಗಿ ಬರೋದು. ಸೊ ಕ್ಲೀನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಸಿ ವಾಸನೆ ಹೋಗೋ ತನಕ ಡ್ರೈ ಮಾಡ್ಕೊಂಡಾದಮೇಲೆ ಏನು ಅರ್ಧ kgಯಷ್ಟು ಮಟನ್ ತೊಗೊಂಡಿದ್ನಲ್ಲ ಆ ಮಟನ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಉಪ್ಪನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಕ್ಲೀನಾಗಿ ಒಂದು ಮಿಕ್ಸ್ನ ಕೊಡಬೇಕು ಫ್ರೆಂಡ್ಸ್. ಮಿಕ್ಸ್ನ ಕೊಟ್ಟಾಗ ಈ ರೀತಿ ಆಗುತ್ತೆ. ಸೊ ಈ ರೀತಿ ಆದಮೇಲೆ ಲಿಟ್ನ ಕ್ಲೋಸ್ ಮಾಡಿಕೊಂಡು ನೀರು ಬಿಡ್ಕೊಳೋ ತನಕ ಇಟ್ಕೋಬೇಕು. ಸೊ ಇಲ್ಲಿ ಆಲ್ರೆಡಿ ನೀರು ಬಿಡ್ಕೊತಾ ಇದೆ ಸೊ ಇನ್ನೊಂದು ಸ್ವಲ್ಪ ನೀರು ಬಿಟ್ಕೊಳ್ಳಿ ಫ್ರೆಂಡ್ಸ್. ಅಲ್ಲಿ ತನಕ ಲೋ ಫ್ಲೇಮಲ್ಲಿ ಇಟ್ಕೊಂಡು ಲಿಟ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ. ಸೊ ಈ ರೀತಿ ಆದಮೇಲೆ ಏನು 1 ಕಪ್ ಆಗೋಷ್ಟು ನೀರನ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಟನ್ ಬೇಯಲಿಕ್ಕೆ. ಸೊ ಇಲ್ಲಿ ಎಳೆ ಮಟನ್ ಬಂದಿರೋದ್ರಿಂದ ನಮ್ಮ ಮನೆಯವರು ನಾನು ಪಾತ್ರೆಯಲ್ಲೇ ಮಾಡ್ಕೊತಾ ಇದ್ದೀನಿ. ಸೊ ನೀವು ಬೇಕು ಅಂದರೆ ಕುಕ್ಕರಲ್ಲಿ ಸಮೇತ ಮಾಡ್ಕೋಬೋದು. ಏನಿಲ್ಲ ಇಷ್ಟೆಲ್ಲ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು 1-2 ವಿಷಲ್ ಹೊಡೆಸ್ಬಿಟ್ರೆ ಕುಕ್ಕರಲ್ಲಿ ಸೊ ಮಟನ್ ಫ್ರೈ ರೆಡಿಯಾಗೇ ಹೋಗ್ಬಿಡುತ್ತೆ. ನೀರು ನಿಮಗೆ ತಿಕ್ನೆಸ್ ತುಂಬ ತಿಕ್ಕಾಗಬೇಕು ಅಂತ ಅಂದರೆ ನೀರು ಕಮ್ಮಿ ಹಾಕ್ಕೊಳ್ಳಿ. ಹಾಗೆ ತುಂಬ ಸ್ವಲ್ಪ ರಸ ಬೇಕು ಅಂತ ಅಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರೋ ಅಂಥದ್ದು. ಇಷ್ಟೇ, ಇದು ತುಂಬ ಈಸಿಯಾಗಿ ಆಗುತ್ತೆ. ಸೊ ಇಲ್ಲಿ ಆಲ್ಮೋಸ್ಟ್ ಮಟನ್ ಫ್ರೈ ರೆಡಿ ಆಗ್ತಾ ಇದೆ ನೋಡಿ. ಇನ್ನೊಂದು ಸ್ವಲ್ಪ ಬೇಯಬೇಕು ಮಟನ್ ಫ್ರೈ. ಸೊ ಈಗ ನಾನು ಲಿಟ್ನ ಕ್ಲೋಸ್ ಮಾಡಿ ಇನ್ನೊಂದು ಸ್ವಲ್ಪ ಬೇಯಲಿಕ್ಕೆ ಬಿಡ್ತೀನಿ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ. ತುಂಬ ಈ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ನೀವು ಮನೆಯಲ್ಲಿ. ಇದಕ್ಕೆ ಅದೇ ಬೇಕು ಇದೇ ಬೇಕು ಅನ್ನೋದೇನಿಲ್ಲ. ನಾನು ಹೇಳ್ದಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡ್ರೆ ಹಾಗೇ ಹೋಯ್ತು ಫ್ರೆಂಡ್ಸ್. ಸೊ ಈಗ ಆಲ್ಮೋಸ್ಟ್ ಆಲ್ ಆಗಿದೆ ನೋಡಿ ಫ್ರೆಂಡ್ಸ್. ಸೊ ರಸ ಬೇಕು ಅಂತ ಅಂದರೆ ಈ ರೀತಿ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಇನ್ನೂ ಸ್ವಲ್ಪ ಡ್ರೈ ಬೇಕು ಅಂತ ಅಂದರೆ ನೀರನ್ನ ನೀವು ಇನ್ನೊಂದು ಸ್ವಲ್ಪ ಬಾಡಿಸ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ಫ್ರೈನ. ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ಹೇಗಿತ್ತು ಅಂತ ತಿಳಿಸಿ ಫ್ರೆಂಡ್ಸ್. ಸೊ ಈಗ ಮಟನ್ ಫ್ರೈ ರೆಡಿಯಾಗಿದೆ. ಸ್ಮೆಲ್ ಕೂಡ ತುಂಬ ಘಮ್ ಅಂತ ಬರ್ತಾ ಇದೆ. ಸೊ ಆ ಸ್ಮೆಲ್ಲಿಗೆ ಯಾವಾಗಪ್ಪ ಊಟ ಮಾಡ್ತೀನಿ ಅಂತ ಅನ್ನಿಸ್ತಾ ಇದೆ ಫ್ರೆಂಡ್ಸ್. ಸೊ ನೀವು ರೊಟ್ಟಿ, ರೈಸು ಅಥವಾ ಚಪಾತಿ ಯಾವುದಕ್ಕೆ ಬೇಕಾದರೂ ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.